ಇನ್ನು ಕೊಡಗು ಜಿಲ್ಲೆಯಲ್ಲಿ ಕೂಡ ಏನು ಮಳೆ ಕಡಿಮೆ ಇಲ್ಲ. ವರುಣನ ಆರ್ಭಟ ಅಲ್ಲೂ ಕೂಡ ಮುಂದುವರೆದಿದೆ. ನಾಳೆ ತನಕನೂ ಕೂಡ ಅಲ್ಲೂ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಆಗಿದೆ. ಹಾಗಾಗಿ ಆ ಭಾಗದ ಜನ ಆತಂಕಗೊಂಡಿದ್ದಾರೆ, ನದಿ ಪಾತ್ರದ ಜನ. ಕೊಡಗು ಜಿಲ್ಲೆಯಲ್ಲಿ ಮಳೆ ಆರ್ಭಟ ಹೇಗಿದೆ ಅಂತ ನೋಡೋಣ ಬನ್ನಿ. ಕೊಡಗಿನಲ್ಲಿ ಗಾಳಿ ಮಳೆಯ ಆರ್ಭಟ, ಭಾರೀ ಮಳೆಗೆ ಧರೆಗುರುಳಿದ ಬೃಹತ್ ಮರಗಳು, ಹಲವು ಗ್ರಾಮಗಳ ವಿದ್ಯುತ್ ಸಂಪರ್ಕ ಕಟ್. ಕೊಡಗು ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಭಾರೀ ಮಳೆಗೆ ಬೃಹತ್ ಮರಗಳು ಧರಾಶಾಹಿಯಾಗಿದ್ದು ಹಲವು ಗ್ರಾಮಗಳಲ್ಲಿ ವಿದ್ಯುತ್ ಸಂಪರ್ಕ ಕಟ್ ಆಗಿದೆ. ನಿನ್ನೆ ಮಡಿಕೇರಿ ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೃಹತ್ ಗಾತ್ರದ ಮರ ಬಿದ್ದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೆಲಕಾಲ ವಾಹನ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿತ್ತು. ಇನ್ನು ಮಡಿಕೇರಿ ತಾಲೂಕಿನ ನಾಪೊಕ್ಲು ಭಾಗದ ಎಮ್ಮೆಮಾಡು ಗ್ರಾಮದ ಸಮೀಪ ಗುಡ್ಡ ಕುಸಿದಿದೆ. ಇನ್ನು ಸಂಪಾಜೆ ಹೋಬಳಿಯ ಚೆಂಬು ಗ್ರಾಮದ ತಮ್ಮಯ್ಯ ಎಂಬುವರ ಮನೆಯ ಕೊಟ್ಟಿಗೆಯ ಮೇಲೆ ಮರ ಬಿದ್ದು ಹಾನಿಯಾಗಿದೆ. ಇನ್ನು ಕುಶಾಲನಗರ ತಾಲೂಕಿನ ಕಣಿವೆ ಸೇತುವೆ ಸಂಪೂರ್ಣವಾಗಿ ದುರಸ್ತಿಯಾಗಿದ್ದು ಶಾಲಾ ಮಕ್ಕಳು ಹಾಗೂ ಗ್ರಾಮಸ್ಥರು ಜೀವ ಭಯದಲ್ಲಿಯೇ ಸೇತುವೆಯ ಮೇಲೆ ಓಡಾಟ ನಡೆಸುತ್ತಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಈಗಾಗಲೇ ಮುಂಗಾರು ಮಳೆಯ ಸಮಯ ಕೂಡ ಆಗಿದೆ. ಮಳೆ ಕೂಡ ಅಬ್ಬರಿಸಿ ಬೊಬ್ಬೆರಿತಾ ಇದೆ. ಪ್ರಸ್ತುತ ಇದೀಗ ಕಾವೇರಿ ನದಿ ನೀರಿನಲ್ಲೂ ಕೂಡ ಗಣನೀಯವಾಗಿ ನದಿಯ ನೀರಿನ ಮಟ್ಟ ಏರಿಕೆ ಕೂಡ ಆಗಿದೆ. ಆದರೆ ಎರಡೂ ಜಿಲ್ಲೆಗಳ ಸಂಪರ್ಕ ಕಲ್ಪಿಸುವಂತಹ ಒಂದು ಸೇತುವೆಯ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ಪಬ್ಲಿಕ್ ಟಿವಿ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡ್ತಾ ಇದೆ. ನಾನೀಗ ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಕಣಿವೆ ಗ್ರಾಮದಲ್ಲಿ ಇದ್ದೀನಿ. ನೀವೊಂದು ತೂಗು ಸೇತುವೆಯನ್ನು ನೋಡ್ತಾ ಇದ್ದೀರಾ. ಕೆಳಭಾಗದಲ್ಲಿ ನೀವು ನೋಡ್ತಾ ಹೋದರೆ ಸೇತುವೆಯ ಜಾಗದಲ್ಲಿ ಅಂದರೆ ಆ ಭಾಗದಲ್ಲಿ ಕೆಳಗಡೆ ಒಂದು ಸಂಪೂರ್ಣವಾಗಿ ಬೆಂಡ್ ಆಗಿರ್ತಕ್ಕಂಥದ್ದು ಒಂದು ಕಡೆ ವಾಲ್ದಂಗೆ ಕೂಡ ನಿಮಗೆ ಕಾಣ್ತಾ ಇದೆ. ಆ ರೀತಿ ಒಂದು ದೃಶ್ಯಾವಳಿಯನ್ನು ನೀವು ಪಬ್ಲಿಕ್ ಟಿವಿ ಕ್ಯಾಮ್ರಾದಲ್ಲಿ ಗೋಚರಿಸ್ತಾ ಇದೆ ದೂರದಿಂದನೂ ಕೂಡ. ಯಾಕಂದರೆ 2018ರಲ್ಲಿ ಪ್ರಕೃತಿ ವಿಕೋಪ ಪ್ರವಾಹ ಪರಿಸ್ಥಿತಿ ಬಂದಂತಹ ಸಂದರ್ಭದಲ್ಲಿ ಈ ಒಂದು ತೂಗು ಸೇತುವೆ ಅತ್ಯಂತ ಭೀಕರತೆಗೆ ತುತ್ತಾಗಿತ್ತು. ಬೃಹತ್ ಗಾತ್ರದ ಒಂದು ಮರದ ದಿಮ್ಮಿ ಈ ತೂಗು ಸೇತುವೆಗೆ ಬಂದು ಬಡಿದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಈ ತೂಗು ಸೇತುವೆ ಹಾನಿಗೆ ಒಳಗಾಯಿತು. ಅದಾದ ನಂತರ ಹಲವಾರು ತಿಂಗಳ ಬಳಿಕ ಮತ್ತೆ ಈ ಏನು ಸೇತುವೆ ಏನಿದೆ ಇದು ಪಿರಿಯಾಪಟ್ಟಣ ಮತ್ತು ಕೊಡಗು ಸಂಪರ್ಕ ಕಲ್ಪಿಸುವಂತಹ ಒಂದು ತೂಗು ಸೇತುವೆ ಆಗಿರ್ತಕ್ಕಂಥದ್ದು. ಹಲವಾರು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಕೂಡ ಕುಶಾಲನಗರಕ್ಕೆ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಕೂಡ ಮುಂದಾಗ್ತಾರೆ. ಹೀಗಾಗಿ ನೂರಾರು ವಿದ್ಯಾರ್ಥಿಗಳು ಇದೇ ಒಂದು ತೂಗು ಸೇತುವೆಯನ್ನೇ ಅವಲಂಬಿಸ್ಕೊಂಡಿದ್ದಾರೆ. ಇಲ್ಲೇ ಓಡಾಟವನ್ನು ನಡೆಸ್ಕೊಂಡು ಹೋಗ್ತಿದ್ದಾರೆ. 2018 ಪ್ರಕೃತಿ ವಿಕೋಪ ಆದಮೇಲೆ ಇದಕ್ಕೆ ಭಾರಿ ಪ್ರಮಾಣದ ಹಾನಿ ಆಯಿತು. ಹಲವಾರು ತಿಂಗಳ ನಂತರ ಈ ಒಂದು ದುರಸ್ತಿ ಕಾರ್ಯ ಕೂಡ ಆಯಿತು. ಸಂಬಂಧಪಟ್ಟಂತಹ ಮಲೆನಾಡು ಪ್ರದೇಶದ ಅಭಿವೃದ್ಧಿ ಮಂಡಳಿ ಏನಿದೆ ಅದು ಮಾಡಲಿಲ್ಲ. ಹೀಗಾಗಿ ಈ ಬಾರಿನೂ ಭಾರಿ ಮಳೆ ಆದರೆ ಸಂಪೂರ್ಣವಾಗಿ ಈ ಸೇತುವೆ ಕುಸಿಯುವ ಹಂತಕ್ಕೆ ಕೂಡ ತಲುಪುತ್ತೆ. ನೀವು ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು, ಒಂದು ಕಡೆ ವಾಲ್ ಇರ್ತಕ್ಕಂಥದ್ದು. ಈಗ ನಾವಿಲ್ಲಿಂದ ನಡ್ಕೊಂಡು ಹೋಗ್ತಾರೆ ಇಲ್ಲೆಲ್ಲವೂ ಕೂಡ ಒಂದು ರೀತಿ ಶೇಕ್ ಆಗ್ತಾ ಇದೆ. ಈ ಏನು ಇದನ್ನು ನೋಡ್ತೀರಾ, ಈ ನಡ್ಕೊಂಡು ಹೋಗುವಂತಹದ್ದು ಇದು ಕೂಡ ಒಂದು ರೀತಿ ಶೇಕ್ ಆಗ್ತಿದೆ. ಇನ್ನು ಈ ಭಾಗದಲ್ಲಿ ನೋಡಬೇಕು ಅಂದರೆ ಇದಕ್ಕೆ ಯಾವುದೇ ರೀತಿಯಾದಂತಹ ಭದ್ರತೆ ಇಲ್ಲ. ಯಾಕಂದರೆ ಆ ರೀತಿ ಎಲ್ಲವೂ ಕೂಡ ಕಬ್ಬಿಣದ ರಾಡ್ಗಳೇನಿದೆ ಅದೆಲ್ಲವೂ ಕೂಡ ಕಟ್ಟಾಗಿರ್ತಕ್ಕಂಥದ್ದು. ಇದು ಒಂದು ರೀತಿ ಭಯ ಆಗ್ತಾ ಇದೆ. ಇನ್ನೊಂದು ಕಡೆ ಸೇತುವೆ ಕೂಡ ವಾಲ್ ಇರ್ತಕ್ಕಂಥದ್ದು. ಮಕ್ಕಳುಗಳು ಕೂಡ ಬ್ಯಾಲೆನ್ಸನ್ನು ಮಾಡಿಕೊಂಡು ಬಂದು ಮತ್ತೆ ಕುಶಾಲನಗರ ಶಾಲಾ ಕಾಲೇಜುಗಳಿಗೆ ಹೋಗುವಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರ್ತಕ್ಕಂಥದ್ದು. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಪೊನ್ನಂಪೇಟೆ ತಾಲೂಕಿನ ಮಳೆಹಾನಿ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು. ಕೊಡಗಿನಲ್ಲಿ ಮಣ್ಣು ಗುಡ್ಡ ಕುಸಿತವನ್ನು ತಡೆಯುವ ನಿಟ್ಟಿನಲ್ಲಿ 50 ಕೋಟಿ ಮಂಜೂರು ಮಾಡಲಿದ್ದಾರೆ. ಈಗಾಗಲೇ ಸೂಕ್ಷ್ಮ ಅತಿಸೂಕ್ಷ್ಮ ಪ್ರದೇಶವನ್ನ ಜಿಲ್ಲಾಡಳಿತ ಗುರುತು ಮಾಡಿದ್ದು ಸಿಎಂ ಅವರು ಪ್ರಾಕೃತಿಕ ವಿಕೋಪದಡಿ ಜಿಲ್ಲಾಧಿಕಾರಿಯವರ ಪಿಡಿ ಖಾತೆಗೆ ಹಣ ಮಂಜೂರು ಮಾಡಲಿದ್ದಾರೆ. ಶೀಘ್ರವೇ 50 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗುತ್ತೆ ಅಂತ ಹೇಳಿ ಕೃಷ್ಣ ಬೈರೇಗೌಡರು ತಿಳಿಸಿದರು. ಇಲ್ಲಿ ಕೊಡಗು ಜಿಲ್ಲೆಯಲ್ಲಿ ಕಳೆದ 6-7 ವರ್ಷದಿಂದ ಆಗಿಂದಾಗೆ ಮಣ್ಣು ಕುಸಿಯುವಂಥದ್ದು, ಗುಡ್ಡ ಕುಸಿಯುವಂಥದ್ದು ಇಂತಹದನ್ನು ನಾವು ಘಟನೆಗಳನ್ನು ನೋಡ್ತಾ ಇದ್ದೇವೆ. ಇದನ್ನು ತಡೆಗಟ್ಟುವ ಕ್ರಮಗಳು ಮಾಡಬೇಕು ಅಂತೇಳಿ ಮಾನ್ಯ 2 ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡಿ ಮುಖ್ಯಮಂತ್ರಿಗಳು ನಮಗೆ ಸೂಚನೆಯನ್ನು ಕೊಟ್ಟು ನಾನು ಜಿಲ್ಲಾಧಿಕಾರಿಗಳಿಂದ ಒಂದು ಕ್ರಿಯಾ ಯೋಜನೆ ಆ್ಯಕ್ಷನ್ ಪ್ಲ್ಯಾನನ್ನು ತರಿಸ್ಕೊಂಡಿದ್ದೇನೆ. ಸುಮಾರು 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಗುಡ್ಡ ಕುಸಿಯುವಂತಹ ಪ್ರದೇಶಗಳಿದ್ದಾವೆ ಅಂಥವುಗಳನ್ನು ಗುರುತಿಸಿ ಅಲ್ಲಿ ಮಣ್ಣು ಕುಸಿಯುವುದರ ವಿರುದ್ಧ ತಡೆಗೋಡೆಗಳನ್ನು ನಿರ್ಮಾಣ ಮಾಡ್ತಕ್ಕಂತಹ ಕಾಮಗಾರಿಗಳಿಗೆ ಒಂದು 50 ಕೋಟಿಯನ್ನು ಈ ಜಿಲ್ಲೆಗೆ ಈ ವರ್ಷದಲ್ಲಿ ಮಂಜೂರು ಮಾಡಿಕೊಡ್ಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಆ್ಯಕ್ಷನ್ ಪ್ಲ್ಯಾನನ್ನು ಈಗ ತಾನೇ DC ಅವರು ಸಬ್ಮಿಟ್ ಮಾಡಿದ್ದಾರೆ. ಒಟ್ನಲ್ಲಿ ಕಳೆದ ಕೆಲ ದಿನಗಳಿಂದ ಬಿಡುವು ಕೊಟ್ಟ ವರುಣದೇವ 2 ದಿನಗಳಿಂದ ಮತ್ತೆ ರೌದ್ರ ನರ್ತನವನ್ನು ತೋರ್ತಿದ್ದಾನೆ. ಹೀಗಾಗಿ ನದಿ ಪಾತ್ರ ಹಾಗೂ ಗುಡ್ಡಗಾಡಿನ ಜನರು ಆತಂಕದಲ್ಲಿಯೇ ಬದುಕುವಂತಾಗಿದೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.